Hello everyone, welcome to Sanmarga classes. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳ ಅಧ್ಯಾಯದ 21ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಗೋಳಾಕಾರದ ಬಲೂನ್ನ ತ್ರಿಜ್ಯವು ಗಾಳಿ ತುಂಬಿದಾಗ 7 ಸೆಂಟಿಮೀಟರ್ ನಿಂದ 14 ಸೆಂಟಿಮೀಟರ್ ಆಗುತ್ತದೆ. ಊದಿಕೊಂಡ ಬಲೂನ್ ಮತ್ತು ಊದಿಕೊಳ್ಳದ ಬಲೂನ್ಗಳ ಮೇಲ್ಮೈ ವಿಸ್ತೀರ್ಣ ಅನುಪಾತವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಆಯ್ಕೆ 1:2, ಆಯ್ಕೆ ಬಿ 1:3, ಆಯ್ಕೆ ಸಿ 1:4, ಆಯ್ಕೆ ಡಿ 4:3. ಸೊ ಇಲ್ಲಿ ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ, ಎ ಇಸ್ ಈಕ್ವಲ್ ಟು 4πr². ಸೊ ಇಲ್ಲಿ ಮೊದಲನೇ ತ್ರಿಜ್ಯ ಅಂದ್ರೆ ಗಾಳಿ ತುಂಬಕ್ಕಿಂತ ಮೊದಲನೇ ಬಲೂನಿನ ತ್ರಿಜ್ಯ ಏನ್ ಹೇಳಿ, R1 ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಸೊ ಗಾಳಿ ತುಂಬಿದ ನಂತರದ ತ್ರಿಜ್ಯ R2 ಈಸ್ ಈಕ್ವಲ್ ಟು 14 ಸೆಂಟಿಮೀಟರ್. ಸೊ ಈಗ ಮೇಲ್ಮೈ ವಿಸ್ತೀರ್ಣದ ಅನುಪಾತವನ್ನ ನೋಡೋಣ. ಸೊ A1 ಡಿವೈಡೆಡ್ ಬೈ A2 ಈಸ್ ಈಕ್ವಲ್ ಟು 4πr1² ಡಿವೈಡೆಡ್ ಬೈ 4πr2². ಸೊ ಇಲ್ಲಿ 4π ಕ್ಯಾನ್ಸಲ್ ಆಗುತ್ತೆ. ಸೊ R1 ಬೈ R2 ಹೋಲ್ ಸ್ಕ್ವೇರ್. ಸೊ R1 7 ಡಿವೈಡೆಡ್ ಬೈ 14 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ 7 1 7, 7 2 14. ಸೊ 1/2 ಹೋಲ್ ಸ್ಕ್ವೇರ್. ಸೊ ಈಸ್ ಈಕ್ವಲ್ ಟು 1/4 ಆಗುತ್ತೆ. ಅಂದ್ರೆ ಇಲ್ಲಿ ಏರಿಯಾ 1 ಅಂದ್ರೆ ಬಲೂನ್ನ ತ್ರಿಜ್ಯವು ಗಾಳಿ ತುಂಬಿದಾಗ 7 ಸೆಂಟಿಮೀಟರ್. ಸೊ ನಂತರ ಅಂದ್ರೆ ಗೋಳಾಕಾರದ ಬಲೂನ್ ತ್ರಿಜ್ಯವು ಗಾಳಿ ತುಂಬಿದಾಗ 7 ಸೆಂಟಿಮೀಟರ್ ಇಂದ 14 ಸೆಂಟಿಮೀಟರ್ ಆಗುತ್ತೆ. ಅಂದ್ರೆ 7 ಸೆಂಟಿಮೀಟರ್ ಇರುವಾಗ ಅದರ ಏರಿಯಾ ಟು ಗಾಳಿ ತುಂಬಿದ ನಂತರ ಅದರ ಏರಿಯಾದ ಅನುಪಾತ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, 1:4 ಆಗುತ್ತೆ. ಕೊಟ್ಟಿರುವಂತಹ ಆಯ್ಕೆಯನ್ನ ಗಮನಿಸಿದ್ರೆ ಸಿ ಆಯ್ಕೆ ಸರಿಯಾಗುತ್ತೆ. ಓಕೆ, ಥ್ಯಾಂಕ್ ಯು.